ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಗೌರಿಬಿದನೂರಿನಲ್ಲಿ ಧ್ಯಾನ ಮತ್ತು ಸತ್ಸಂಗ. ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ನಡೆದ ಹುಣ್ಣಿಮೆ ಧ್ಯಾನ. ಗೌರಿಬಿದನೂರಿನಲ್ಲಿ ನಡೆದ ಅಖಂಡ ಧ್ಯಾನ. ಬೆಂಗಳೂರಿನಲ್ಲಿ ನಡೆದ ಮನೆ ಧ್ಯಾನ ಯಜ್ಞ. ಗೌರಿಬಿದನೂರು ಕರೆಕಲ್ಲಹಳ್ಳಿಯಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಪಿರಮಿಡ್ ಧ್ಯಾನ ಕೃಷಿ ಯಜ್ಞ 2. ಈಗ ವಿವರಗಳ ಕಡೆಗೆ. ಗೌರಿಬಿದನೂರಿನಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ದಿನಾಂಕ 26ನೇ ಶುಕ್ರವಾರ ಗೌರಿಬಿದನೂರಿನ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಶ್ರೀ ಚೈತನ್ಯ ಅವರು ಅರವಿಂದರ ಕುರಿತಾದ ಪೂರ್ಣ ಯೋಗ, ಅದೀಪ್ಸಿ ತ್ಯಾಗ ಮತ್ತು ಶರಣಾಗತಿ ಎಂಬ 3 ಪ್ರಮುಖ ಅಂಶಗಳನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧ್ಯಾನ ಸಾಧಕರು ಉಪನ್ಯಾಸವನ್ನು ಮನನ ಮಾಡಿಕೊಂಡು ಆಧ್ಯಾತ್ಮಿಕ ಅರಿವನ್ನು ಹೆಚ್ಚಿಸಿಕೊಂಡರು. ಶ್ರೀ ಚೈತನ್ಯ ಅವರು ನೀಡಿದ ಅದ್ಭುತ ಸತ್ಸಂಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ಹುಣ್ಣಿಮೆ ಧ್ಯಾನ ಯಶಸ್ವಿಯಾಗಿ ನಡೆಯಿತು. ಮಹಾ ಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಾಲದಲ್ಲಿ ನಡೆದ 3 ಗಂಟೆಗಳ ಅಖಂಡ ಹುಣ್ಣಿಮೆ ಧ್ಯಾನ ದಿನಾಂಕ 29 ಸೋಮವಾರ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸತತ 3 ಗಂಟೆಗಳ ಅಖಂಡ ಧ್ಯಾನವು ಯಶಸ್ವಿಯಾಗಿ ನಡೆಯಿತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಆಯೋಜಿಸಿದ್ದ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಭಾಗವಹಿಸಿದ ಎಲ್ಲ ಧ್ಯಾನಾಸಕ್ತರು ಜ್ಯೇಷ್ಠ ಹುಣ್ಣಿಮೆಯ ಮಹತ್ವವನ್ನು ತಿಳಿದುಕೊಂಡರು. ಕೊರಟಗೆರೆ ತಾಲೂಕು ದಾಸರಹಳ್ಳಿಯಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗವನ್ನು ಪಿರಮಿಡ್ ಮಾಸ್ಟರ್ ಆದ ಶ್ರೀಮತಿ ರಜಿತಾ ಕೀರ್ತಿಯವರು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಗೌರಿಬಿದನೂರಿನ ಕರೆಕಲ್ಲಹಳ್ಳಿ ಗ್ರಾಮದ ಧ್ಯಾನ ಮನೆಯಲ್ಲಿ 12 ಗಂಟೆಗಳ ಅಖಂಡ ಧ್ಯಾನ ನಡೆಯಿತು. ದಿನಾಂಕ 29ರ ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅಖಂಡ ಧ್ಯಾನವು ಪಿರಮಿಡ್ ಮಾಸ್ಟರ್ ಆದಂತಹ ಗೌರಮ್ಮ ರವೀಂದ್ರ ಕುಮಾರ್ ಅವರ ಮನೆಯಲ್ಲಿ ನಡೆಯಿತು. ಹಾಗೂ ಸತ್ಸಂಗವನ್ನು ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ವಿ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮವು ಯಶಸ್ವಿಯಾಗಿ ಪೂರ್ಣಗೊಂಡಿತು. 32ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ದಿನಾಂಕ 28ನೇ ಭಾನುವಾರ ನಡೆದ ಮನೆ ಮಂಡಲ ಧ್ಯಾನ ಯಜ್ಞದಲ್ಲಿ ಪಿರಮಿಡ್ ಮಾಸ್ಟರ್ ಆದಂತಹ ಶ್ರೀಯುತ ಸುಬ್ರಹ್ಮಣ್ಯ ಹಾಗೂ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮೀನಾ ಸುಧೀರ್ ಅವರು ಭಾಗವಹಿಸಿ ಜ್ಞಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ದಿ ಗೌರಿಬಿದನೂರು ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ದಿನಾಂಕ ಜುಲೈ 3ರ ಶುಕ್ರವಾರ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ಆದ ಗೌರೀಶ್ ಮತ್ತು ಮಂಜುಳಾ ನಡೆಸಿಕೊಟ್ಟರು. ಯಶಸ್ವಿಯಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಧ್ಯಾನದ ಮಹತ್ವವನ್ನು ತಿಳಿದುಕೊಂಡರು. ಚಿತ್ರದುರ್ಗದಲ್ಲಿ ಧ್ಯಾನ ಮತ್ತು ಕೃಷಿಯ ಸಂಗಮ ಪ್ರಕೃತಿಯಲ್ಲಿ 2 ಗಂಟೆಗಳ ಅಖಂಡ ಧ್ಯಾನ ಆಯೋಜಿಸಲಾಗಿದೆ. ದಿನಾಂಕ ಜುಲೈ 5ರಂದು ಭಾನುವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಚಿತ್ರದುರ್ಗ ಜಿಲ್ಲೆಯ ದಶರಥರಾಮ ಪಿರಮಿಡ್ ಆಧ್ಯಾತ್ಮಿಕ ಕೃಷಿ ಆಶ್ರಮದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮಬಂಧುಗಳು ಭಾಗವಹಿಸಿ ಯಜ್ಞವನ್ನು ಯಶಸ್ವಿಗೊಳಿಸಿ ಧ್ಯಾನ ಕೃಷಿ ಯಜ್ಞದ ಫಲವನ್ನು ಪಡೆಯಬೇಕೆಂದು ವಿನಂತಿಸಲಾಗಿದೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೋರಲಾಗಿದೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.